ನಮ್ಮ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಗೊತ್ತಿರುವಂತ ವಿಚಾರ ಯಾವ ಟೈಮಲ್ಲಿ ಮರ ಬೀಳುತ್ತೆ ಯಾವ ಟೈಮಲ್ಲಿ ಕೊಂಬೆಗಳು ಬೀಳುತ್ತೆ ಅದು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಇದೀಗ ಮತ್ತೊಮ್ಮೆ ನಿನ್ನೆ ನಗರದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಈ ಮಳೆ ಗಾಳಿಗೆ ಮತ್ತೊಂದು ಉರುಳಿ ಬಿದ್ದಿರುವಂತ ಬೃಹತ್ ಗಾತ್ರದ ಮರ ದಾಸರಹಳ್ಳಿಯಲ್ಲಿ ಮರ ಬಿದ್ದು ಅವಘಡವೇ ನಡೆದಿದೆ. ರಸ್ತೆ ಪಕ್ಕದ ಮರ ಬಿದ್ದು ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದೆ. ದಿನನಿತ್ಯ ಸಾವಿರಾರು ಜನ ಓಡಾಡುವಂತ ರಸ್ತೆ ಇದು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಆದರೆ ಸ್ಥಳಕ್ಕೆ ಬಾರದ ಜಿಪಿ ಅಧಿಕಾರಿಗಳು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಬಾರದ ಜಿಪಿ ಅಧಿಕಾರಿಗಳು ಬಂದಿಲ್ಲ. ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ನೋಡಿ ನಿನ್ನೆ ಬಂದಿರುವಂತಹ ಮಳೆಯಿಂದ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡ್ತಾ ಇದೀವಿ. ಈಗ ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೃಹತ್ ಗಾತ್ರದ ಮರ ಬಿದ್ದಿದೆ. ಇದಕ್ಕೆ ಇಷ್ಟೆಲ್ಲ ಎಫೆಕ್ಟ್ ಆಗಿರುವಂಥದ್ದು. ರಸ್ತೆ ಪಕ್ಕದಲ್ಲೇ ಒಂದು ವಿದ್ಯುತ್ ಕಂಬ ಇತ್ತು, ಅದಕ್ಕೂ ಕೂಡ ಈಗ ಡ್ಯಾಮೇಜ್ ಆಗಿದೆ. ಸದ್ಯ ಅದೃಷ್ಟವಶಾತ್ ಏನು ಅಂತಂದ್ರೆ ಇಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದಾಸರಹಳ್ಳಿಯಲ್ಲಿ ಮರ ಬಿದ್ದು ಅವಘಡ ಸಂಭವಿಸಿದೆ. ಹಾಗಾಗಿ ಇಷ್ಟೆಲ್ಲ ಆದ್ರೂ ಕೂಡ ಸ್ಥಳಕ್ಕೆ ಜಿಪಿ ಅಧಿಕಾರಿಗಳು ಬರ್ತಾ ಇಲ್ವಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ, ಮಳೆ ಬಂತು ಅಂತಂದ್ರೆ ಬೆಂಗಳೂರಲ್ಲಿ ಆಗುವಂತಹ ಪರಿಸ್ಥಿತಿ ಇದು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಕೆಲವೊಂದು ಮರಗಳು ಕೆಲವೊಂದು ಕೊಂಬೆಗಳು ಎಲ್ಲವೂ ಕೂಡ ಒಣಗೋಗಿರುತ್ತೆ, ಹಂಗೆ ನೇತಾಡ್ತಾ ಇರುತ್ತೆ. ಅದೆಲ್ಲವೂ ಕೂಡ ತೆರವು ಮಾಡಬೇಕು. ಮಳೆ ಬರೋ ಮುಂಚೆಯೇ ಅದೆಲ್ಲವೂ ಕೂಡ ರೆಡಿ ಮಾಡ್ಕೋಬೇಕು. ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸಿಲಿರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಇಂಥ ವಿಚಾರದಲ್ಲಿ ಕೆಲವೊಮ್ಮೆ ಜಿಬಿಎ ಕೂಡ ಬಹಳಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಉದಾಹರಣೆ ಇದೆಲ್ಲವೂ ಕೂಡ. ಹಾಗಾಗಿ ಇಲ್ಲಿ ಜಿಪಿ ಅಧಿಕಾರಿಗಳು ಬರಲಿಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ದಿಢೀರಾಗಿ ಏನು ಸಿಕ್ಕಾಪಟ್ಟೆ ಮಳೆ ಬಂತು ಬೆಂಗಳೂರಲ್ಲಿ, ಅದರ ಪರಿಣಾಮ ಈ ಒಂದು ಘಟನೆ ನಡೆದಿದೆ. ಸದ್ಯ ಅದೃಷ್ಟವಶಾತ್ ಆ ಸಮಯದಲ್ಲಿ ಯಾರು ಇರಲಿಲ್ಲ ಆ ಒಂದು ಜಾಗದಲ್ಲಿ. ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ.